ಬೆಂಗಳೂರಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ರಿಂದ ಬೃಹತ್ ಅಭಿಯಾನ ಉದ್ಘಾಟನೆ ಮಾಡಲಾಗಿದೆ. ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಹೆಬ್ಬಾಳ ಜಂಕ್ಷನ್ ಬಳಿ ಅದ್ಧೂರಿ ಕಾರ್ಯಕ್ರಮ ಮಾಡಲಾಯಿತು. ಸ್ವಾತಂತ್ರ್ಯ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ರಿಂದ ಈ ಬೃಹತ್ ಅಭಿಯಾನವನ್ನ ಉದ್ಘಾಟನೆ ಮಾಡಲಾಯಿತು. ಹೆಬ್ಬಾಳ ಜಂಕ್ಷನ್ ಬಳಿ ಅದ್ಧೂರಿ ಕಾರ್ಯಕ್ರಮವನ್ನು ಕೂಡ ಮಾಡಲಾಯಿತು. ಕಸಮುಕ್ತ ಬೆಂಗಳೂರಿಗೆ ಜಿಬಿಎ ಮತ್ತು ಬಿಎಸ್ಡಬ್ಲ್ಯೂಎಂಎಲ್ ಈಗ ಬಿಗ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. 5 ನಗರ ಪಾಲಿಕೆಗಳ ಜಂಟಿ ಸಹಯೋಗದಲ್ಲಿ ಈ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ತ್ಯಾಜ್ಯ ವಿಲೇವಾರಿ ವಿಂಗಡಣೆ ಬಗ್ಗೆಯೂ ಕೂಡ ಜನಜಾಗೃತಿಯನ್ನು ಮೂಡಿಸಲಾಗಿರುವಂತದ್ದು. ಸಿಲಿಕಾನ್ ಸಿಟಿಯ ಮೂಲೆ ಮೂಲೆಯ ಸ್ವಚ್ಛತೆಗೆ ಸಂಕಲ್ಪವನ್ನ ಮಾಡಲಾಗಿದೆ. ಶೋಭಾ ಕರಂದ್ಲಾಜೆ, ಕೃಷ್ಣ ಬೈರೇಗೌಡರು ಸೇರಿದಂತೆ ಗಣ್ಯರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾದರು. ಬೆಂಗಳೂರಿಗೆ ಕಸಮುಕ್ತ ನಗರ ಬಿರುದು ತರುವಂತಹ ಗುರಿಯನ್ನ ಈಗ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತದ್ದು ಗಮನಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ಕಸ ವಿಲೇವಾರಿ ಆಗಿರ್ಬೋದು, ಕಸ ಸಂಗ್ರಹಣೆ ಆಗಿರ್ಬೋದು, ಜೊತೆಗೆ ಕಸವನ್ನ ಡಂಪ್ ಮಾಡುವಂತ ಜಾಗಗಳನ್ನ ನೋಡಿದ್ರೆ ಬಹಳಷ್ಟು ಬೇಜಾರಾಗುತ್ತೆ. ಬೆಂಗಳೂರಲ್ಲಿ ಹೇಳೋದಕ್ಕೆ ಮಾತ್ರ ಬಹಳ ದೊಡ್ಡ ನಗರ, ಆದ್ರೆ ತುಂಬಿರೋದೆಲ್ಲ ಕಸ. ಸದ್ಯ ಈ ಬೆಂಗಳೂರನ್ನ ಈಗ ತ್ಯಾಜ್ಯದಿಂದ ಸ್ವಾತಂತ್ರ್ಯಗೊಳಿಸಬೇಕು, ಸೊ ಕಸದಿಂದ ಅದನ್ನ ಸ್ವತಂತ್ರಗೊಳಿಸಬೇಕು ಬೆಂಗಳೂರನ್ನ ಅಂತ ಹೇಳಿ ಇಂಥ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಾಗಿರುವಂತದ್ದು. ಇವತ್ತು ಬೆಳಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಬೃಹತ್ ಅಭಿಯಾನವನ್ನ ಉದ್ಘಾಟಿಸಿದ್ರು. ಸೊ ಅವರ ಇಂಟೆನ್ಷನ್ ಕೂಡ ಅಷ್ಟೇ, ಬೆಂಗಳೂರನ್ನ ಸ್ಮಾರ್ಟ್ ಸಿಟಿಯಾಗಿ ಮಾಡಬೇಕು ಹೊರತು ಕಸದ ರಾಶಿಯಾಗಿ ಮಾಡಬಾರ್ದು ಅಂತ ಹೇಳಿ ಬಹಳ ಒಂದು ಒಳ್ಳೆ ಇನಿಷಿಯೇಟಿವ್ ತೆಗೆದುಕೊಂಡು ಇವತ್ತು ಈ ಹೆಬ್ಬಾಳ ಜಂಕ್ಷನ್ ಬಳಿ ಅದ್ಧೂರಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ಕಸಮುಕ್ತ ಬೆಂಗಳೂರಿಗೆ ಈಗ ಜಿಬಿಎ ಮತ್ತೆ ಬಿಎಸ್ಡಬ್ಲ್ಯೂಎಂಎಲ್ ಬಿಗ್ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. 5 ನಗರ ಪಾಲಿಕೆಗಳ ಜಂಟಿ ಸಹಯೋಗದಲ್ಲಿ ಈ ಅಭಿಯಾನ ಮಾಡ್ತಾ ಇರೋದು. ಸೊ ಇನ್ ಮುಂದೆ ಕಂಡಲ್ಲಿ ಕಸಗಳು, ಕಸದ ರಾಶಿ ಇವುಗಳನ್ನೆಲ್ಲ ನೋಡೋದಕ್ಕೆ ಸಿಗಬಾರ್ದು. ಸೊ ಬೆಂಗಳೂರು ಅಂತಂದ್ರೆ ಕ್ಲೀನ್ ಸಿಟಿ ಆಗಬೇಕು ಎಂಬ ಒಂದು ಅಭಿಯಾನದಲ್ಲಿ ಈ ಕೆಲಸ ಮಾಡಲಾಗ್ತಾ ಇರುವಂತದ್ದು. ಹಾಗಾಗಿ ತ್ಯಾಜ್ಯ ವಿಲೇವಾರಿ ಆಗಿರ್ಬೋದು, ಜೊತೆಗೆ ಕಸ ವಿಂಗಡಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಜಾಗೃತಿಯನ್ನ ಮೂಡಿಸಬೇಕು. ಜನರಲ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಕ್ಲೀನ್ ಮಾಡುವಂತ ಕೆಲಸಗಾರರಾಗಿರ್ಬೋದು ಅಂತ ಹೇಳಿ ಈಗ ಸಿಲಿಕಾನ್ ಸಿಟಿಯ ಮೂಲೆ ಮೂಲೆಯ ಸ್ವಚ್ಛತೆಗೂ ಕೂಡ ಈ ಒಂದು ಸಂಕಲ್ಪವನ್ನ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಭಾಗಿಯಾಗಿದ್ರು. ಹಾಗೆ ಕೃಷ್ಣ ಬೈರೇಗೌಡರ ಅವರು ಸೇರಿದಂತೆ ಹಲವಾರು ಗಣ್ಯರು ಕೂಡ ಭಾಗಿಯಾಗಿ ಈ ಬೆಂಗಳೂರನ್ನ ಕಸಮುಕ್ತ ನಗರ ಮಾಡುವಂತಹ ಬಿರುದು ತರುವ ಗುರಿಯತ್ತ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿಲುವನ್ನ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಜಿಬಿಎ 5 ಜಿಬಿಎಗಳು ಕೂಡ ಈಗ ಸೇರ್ಕೊಂಡು ಬಹಳ ಒಳ್ಳೆ ಇನಿಷಿಯೇಟಿವ್ ತೆಗೆದುಕೊಂಡು ಬೆಂಗಳೂರನ್ನ ಕಸಮುಕ್ತ ನಗರದಿಂದ ಸ್ಮಾರ್ಟ್ ನಗರ, ಕ್ಲೀನ್ ನಗರದತ್ತ ನಾವು ದಾಪುಗಾಲಿಡಿಸಬೇಕು ಅಂತ ಹೇಳಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಬೆಂಗಳೂರಲ್ಲಿರುವಂತಹ ಕಸದ ರಾಶಿಯಿಂದ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಎಲ್ಲೆಲ್ಲಿ ಕಸದ ರಾಶಿಯನ್ನ ನೋಡ್ತಾ ಇವಿ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಆಲ್ಟರ್ನೇಟಿವ್ ದಾರಿಯಾಗಿ ಏನ್ ಮಾಡಬೇಕು, ಸೊ ಎಲ್ಲ ಆಯಾಮದಲ್ಲೂ ಕೂಡ ಇವತ್ತಿನಿಂದ ಹೆಬ್ಬಾಳ ಫ್ಲೈಓವರ್ ಇಂದ ಈ ಕಾರ್ಯಕ್ರಮ ಇವತ್ತು ಅದ್ಧೂರಿಯಾಗಿ ಬಿಡುಗಡೆಯಾಗಿರುವಂತದ್ದು. ಈ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಬಹಳ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಬೆಂಗಳೂರಲ್ಲಿರುವಂತಹ ಕಸವನ್ನ ಸ್ವಚ್ಛಗೊಳಿಸಿ ಸ್ಮಾರ್ಟ್ ನಗರ ಆಗಿ ಮಾಡಬೇಕು ಅಂತ ಹೇಳಿ.